ನಗರದಲ್ಲಿ 60% ಕನ್ನಡವನ್ನು ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಕರುನಾಡ ಸರ್ವಜನ ವೇದಿಕೆಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ನಗರದ ಎಲ್ಲ ಅಂಗಡಿ ಮುಂಗಟ್ಟು ಹಾಗೂ ಮಾಲ್ ಬೀದಿ ಬದಿಯ ವ್ಯಾಪಾರಿಗಳಿಗೆ ಆಗಸ್ಟ್ 15ರೊಳಗೆ ಕನ್ನಡವನ್ನು ಶೇಕಡ 60ರಷ್ಟು ಕಡ್ಡಾಯ ನಾಮಫಲಕವನ್ನು ಬಳಸಬೇಕು ಹಾಗೂ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಎಂದು ಪುರಸಭಾ ಮುಖ್ಯ ಅಧಿಕಾರಿಗಳಾದ ಕೆಎಂ ಹೇಮಂತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕರುನಾಡ ಸರ್ವಜನ ವೇದಿಕೆಯ ಗೌರವಾಧ್ಯಕ್ಷರಾದ ಕೆಎಂ ನಾಗೇಂದ್ರ ಬಾಬು, ರಾಜ್ಯಾಧ್ಯಕ್ಷರಾದ ಜೆಆರ್ ಶರತ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಾಜಪುರ ಮನು, ರಾಜ್ಯ ಸಂಚಾಲಕರಾದ ಅಶೋಕ್, ಹಾಸನ ಜಿಲ್ಲಾಧ್ಯಕ್ಷರಾದ ಕಿರಣ್ ರಾಜ್, ತುಮಕೂರು ಜಿಲ್ಲಾಧ್ಯಕ್ಷರಾದ ಶಾಂತಕುಮಾರ್, ತಾಲೂಕು ಅಧ್ಯಕ್ಷರಾದ ಅಭಿಲಾಷ್, ಜಿಲ್ಲಾ ಕಾರ್ಯದರ್ಶಿ ಖಲೀಲ್ ಸಾಬ್, ಚನ್ನರಾಯಪಟ್ಟಣ ತಾಲೂಕು ಸಂಘಟನಾ ಕಾರ್ಯದರ್ಶಿ ಸತೀಶ್, ಪ್ರಭಾಕರ್, ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ. ಈಗ ನಾವೇನೋ ಅಳೋದು ಗೊತ್ತಾಗುತ್ತೆ, ಹೊಸೊಬ್ರು ಯಾರು ಬಂದು ಯಾರು ಒಳಗೆ ಹೋಗ್ತಾರೆ, ಯಾಕೆ ಬಂದಿರುತ್ತೆ ಏನು ಗೊತ್ತಾಗುತ್ತೆ ಮೇಡಮ್. ಅದರಿಂದ ನಾನು ಹೇಳ್ತೀನಿ ನನಗೆ ಇವೆಲ್ಲ ಸಹಿತ ನೀವು ಒಂಚೂರು ಪರಿಗಣನೆಗೆ ಇಟ್ಕೊಂಡು ಇವೆಲ್ಲ ನೀವು ನಮಗೆ ಇದು ಮಾಡ್ಬೇಕು. ಚನ್ನರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ನಗರದ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳು, ಮಾಲುಗಳು ಶೇಕಡ 60ರಷ್ಟು ಕನ್ನಡ ಕಡ್ಡಾಯಗೊಳಿಸಬೇಕೆಂದು ಹಾಗೂ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕೆಂದು ಕರುನಾಡ ಸರ್ವಜನ ವೇದಿಕೆ ವತಿಯಿಂದ ಪುರಸಭೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕೆಎಂ ಹೇಮಂತ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.